ಹಾಯ್, ಶೇಂಗಾ ಚಿಕ್ಕಿ ಹೇಗೆ ಮಾಡಿದ್ರು ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ, ಬಾಯಿಗೆ ಹಾಕಿದರೆ ಹಲ್ಲಿ ಕಚ್ಕೊಳ್ತಾ ಇದೆ ಅಂತ ಅನ್ನೋರು ಈ ವಿಧಾನದಲ್ಲಿ ಬೆಲ್ಲದ ಪಾಕನ ಮಾಡ್ಕೊಂಡ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಪರ್ಫೆಕ್ಟ್ ಆದ ಶೇಂಗಾ ಚಿಕ್ಕಿನ ಮಾಡ್ಕೋಬಹುದು. ಬನ್ನಿ ಈ ಕ್ರಂಚಿ ಆದಂಥ ಶೇಂಗಾ ಚಿಕ್ಕಿನ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ರೋಸ್ಟೆಡ್ ಶೇಂಗಾನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೋಸ್ಟೆಡ್ ಇಲ್ಲ ಅಂತಂದರೆ 1 ಕಪ್ ಶೇಂಗಾನ ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಬಿಡಿಸಿ ಇಟ್ಕೋಬೇಕು. ನಂತರ ಒಂದು ಬೇಕಿಂಗ್ ಪೇಪರನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಎಣ್ಣೆನ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಂತರ ಒಂದು ಕಡಾಯಿಗೆ 1 ಕಪ್ ಶೇಂಗಾಕ್ಕೆ 3/4 ಕಪ್ನಷ್ಟು ಬೆಲ್ಲನ ತೊಗೊಂಡು 2 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲ ಕರಗಿ ಪಾಕ ಬರೋ ತನಕ ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೆಲ್ಲನ ಕರಗಿಸ್ಕೋಬೇಕು. ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟಲ್ಲಿ ನೀರನ್ನು ತಗೊಂಡು ಸ್ವಲ್ಪ ಬೆಲ್ಲನ ಹಾಕಿ ಬೆಲ್ಲ ಪಾಕ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಬೆಲ್ಲ ಏನಾದರೂ ಜಗ್ತಾ ಇದೆ ಅಂತಂದರೆ ಬೆಲ್ಲದ ಪಾಕ ಕರೆಕ್ಟಾಗಿ ಬಂದಿಲ್ಲ ಅಂತ ಅರ್ಥ. ಇನ್ನೊಮ್ಮೆ 2 ನಿಮಿಷ ಕುದಿಸ್ಬಿಟ್ಟು ಇನ್ನೊಮ್ಮೆ ಚೆಕ್ ಮಾಡಿಕೊಂಡು ಬೆಲ್ಲದ ಪಾಕ ಏನಾದರೂ ಗಟ್ಟಿಯಾಗಿ ಬೀಳಿಸಿದವಾಗ ಕಲ್ಲಿನ ಥರ ಸೌಂಡ್ ಬರ್ತಾ ಇದೆ ಅಂತಂದರೆ ಬೆಲ್ಲದ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಹಂತದಲ್ಲಿ 1/4 ಸ್ಪೂನ್ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಕ್ರಿಸ್ಪಿಗೋಸ್ಕರ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬಹುದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಹಾಗೆ 1 ಸ್ಪೂನ್ ತುಪ್ಪ ಹಾಗೆ ಹುರಿದಿಟ್ಕೊಂಡಿರುವಂಥ ಶೇಂಗಾನ ಕೂಡ ಸೇರಿಸಿ ಇದನ್ನು ಪಟಾಪಟ್ ಅಂತ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೇಕಿಂಗ್ ಪೇಪರ್ ಮೇಲೆ ಹಾಕಿ ಒಂದು ರೋಲರ್ ಸಹಾಯದಿಂದ ರೋಲ್ ಮಾಡಿಕೊಂಡು ಬಿಸಿ ಇರುವಾಗಲೇ ಇದಕ್ಕೆ ಬೇಕಾಗಿರುವ ಶೇಪ್ ಕೊಟ್ಕೊಂಡು ನಂತರ ತಣ್ಣಗಾದ್ಮೇಲೆ ಇದನ್ನು ತೆಕ್ಕೊಂಡ್ರೆ ರುಚಿಕರವಾದಂಥ ಕ್ರಿಸ್ಪಿ ಆದಂಥ ಶೇಂಗಾ ಚಿಕ್ಕಿ ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್ ಬಾಯ್.